ಡಿಸಿಪಿ ಸಾರಾ ಫಾತಿಮಾ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಈಗಾಗಲೇ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಅವರ ಜೊತೆಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸಿಸಿಟಿವಿ ಪರಿಶೀಲನೆ ನಡೆಸುವಂತಹ ಕಾರ್ಯವೂ ಕೂಡ ಆಗ್ತಾ ಇದೆ. ಈಗಾಗಲೇ ಜೈಲಿನಲ್ಲಿ ತನಿಖಾ ತಂಡ ಬೀಡು ಬಿಟ್ಟಿದ್ದು ಪರಪ್ಪನ ಅಗ್ರಹಾರಕ್ಕೆ ಡಿಸಿಪಿ ಸಾರಾ ಫಾತಿಮಾ ಸಹ ಭೇಟಿ ಕೊಟ್ಟಿದ್ದಾರೆ. ಈಗ ತನಿಖೆಯನ್ನು ನಡೆಸ್ತಾ ಇರೋ ಅಧಿಕಾರಿಗಳಿಂದ ಇನ್ಫಾರ್ಮೇಶನ್ ಪಡ್ಕೊಳ್ಳೋದ್ರ ಜೊತೆಗೆ ಪೊಲೀಸ್ ಸಿಬ್ಬಂದಿಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಇಲ್ಲಿಯವರೆಗೂ ತನಿಖಾಧಿಕಾರಿಗಳು ಯಾರೆಲ್ಲರ ಹೇಳಿಕೆಯನ್ನ ಪಡ್ಕೊಂಡ್ರು ಮತ್ತು ಕಾರಾಗೃಹದ ಒಳಗೆ ಈ ರೀತಿಯ ವ್ಯವಸ್ಥೆಗಳಿಗೆ ವಿಶೇಷ ಆತಿಥ್ಯವನ್ನ ಕೊಡ್ಲಿಕ್ಕೆ ಆ ವಸ್ತುಗಳು ಬಂದದ್ದು ಹೇಗೆ, ಎಂಟ್ರೆನ್ಸ್ ಇಂದ ಬಂದಾಗ ಇದನ್ನ ಯಾರು ತಡಿಲಿಲ್ವಾ, ಯಾರಿಂದ ಯಾರವರೆಗೂ ಇದರಲ್ಲಿ ಶಾಮೀಲಾಗಿದ್ದಾರೆ, ಇದೆಲ್ಲದರ ವರದಿಯನ್ನ ಪಡ್ಕೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಡಿಸಿಪಿ ಸಾರಾ ಫಾತಿಮಾ ಅವರ ಆಗಮನ ಆಗಿದೆ, ತನಿಖಾಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಈ ಹೊತ್ತಿನಲ್ಲಿ ಅವರಿಗೆ ಅಂದರೆ ಈಗ ಆರೋಪಿಗಳು ಯಾರಿದ್ದಾರೆ ಜೈಲಿನಲ್ಲಿ ಅವರು ಕೇವಲ ವಿಡಿಯೋ ಕಾಲ್ ಮಾಡಿದ್ರು ಅಥವಾ ಫೋನ್ ಕಾಲ್ ಮಾಡಿದ್ರು, ಒಂದಷ್ಟು ಫೋಟೋಸ್ ಹರಿದಾಡ್ತಾ ಇದೆ, ಪಾರ್ಟಿ ಮಾಡ್ತಾರೆ, ಇಷ್ಟೇ ವಿಚಾರನ ಅಥವಾ ಅವರ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಪರಿಶೀಲನೆ ಮಾಡುವ ಕೆಲಸ ಆಗ್ತಾ ಇದೆಯಾ? ಬಿಕಾಸ್ ಹಣ ಜಮೆ ಆಗಿರಬಹುದಾದ ಸಾಧ್ಯತೆಗಳು ಕೂಡ ಇರುತ್ತಲ್ವಾ ಇಲ್ಲಿ? ಖಂಡಿತ ದಿವ್ಯಾ, ಈಗಾಗಲೇ ಸಂಪೂರ್ಣವಾಗಿ ಪರಪ್ಪನಗರದ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ಪ್ರಾರಂಭ ಮಾಡಿರುವಂಥದ್ದು. ಅಂದರೆ ಇಲ್ಲಿ ಮೊದಲಿಗೆ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೆ ರಾಜ್ಯಾತಿಥ್ಯ ಕೊಡ್ತಿದ್ದಂಥವ್ರ ಸಿಬ್ಬಂದಿ ಯಾರು ಅಥವಾ ಹಿರಿಯ ಅಧಿಕಾರಿಗಳೇನಾದರೂ ಆದೇಶದ ಮೇಲೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರಾ, ಜೊತೆಗೆ ಅವರಿಗೆ ಬೇಕಾದಂತಹ ಅಡುಗೆ ಸಹ ಸಪ್ರೇಟಾಗಿ ಕಿಚನಲ್ಲಿ ಮಾಡ್ತಾ ಇದ್ದಂಥವ್ರು ಯಾರು ಅಥವಾ ಬೇರೆ ಬೇರೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಿದ್ದಾರಾ, ಇದ್ರ ಸಂಪೂರ್ಣ ಮಾಹಿತಿಯನ್ನು ಈಗ ತನಿಖಾಧಿಕಾರಿಗಳು ಒಂದೊಂದಾಗಿ ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಿರೋಂಥದ್ದು. ಕೆಲವೊಂದು ಪೊಲೀಸ್ ಸಿಬ್ಬಂದಿಗಳನ್ನು ಸಹ ಇಲ್ಲಿ ಅವ್ರಿಗೂ ಸಹ ಮಾಹಿತಿ ಅವ್ರ ಬಳಿ ಮಾಹಿತಿ ಪಡ್ಕೊಳ್ತಿದ್ದಾರೆ. ಹಾಗೆ ಇನ್ನು ಕೆಲವೊಂದು ಬೇರೆ ವಿಚಾರಗಳ ಬಗ್ಗೆಯೂ ಸಹ ಸಾಕಷ್ಟು ಈಗ ಪೊಲೀಸರು ತನಿಖಾ ತಂಡ ರಚನೆ ಮಾಡಿರೋ ಹಿನ್ನೆಲೆ ಅವರು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ಹಣನೂ ಸಹ ಇಲ್ಲಿ ಹಣ ಇಲ್ಲ ಅಂದರೆ ಜೈಲಿನೊಳಗಡೆ ಯಾವುದೇ ರಾಜ್ಯಾತಿಥ್ಯ ಸಿಗಲ್ಲ. ಅದಕ್ಕೆ ಪ್ರಮುಖ ಕಾರಣ ಎಲ್ಲ ಅಧಿಕಾರಿಗಳಿಗೂ ಒಂದಷ್ಟು ಹಣ ಕೊಟ್ಟಿರೋದ್ರಿಂದನೇ ಇವರಿಗೆ ಈ ಮಟ್ಟಕ್ಕೆ ಒಂದು ರಾಜ್ಯಾತಿಥ್ಯ ಸಿಕ್ಕಿರೋಂಥದ್ದು. ಅದರಲ್ಲೂ ಸಹ ಯಾರ ಅಕೌಂಟಿಂದ ಅಥವಾ ಯಾರಿಂದ ಹಣ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಬ್ಯಾಂಕ್ ಡೀಟೇಲ್ಸ್ ಇರ್ಬೋದು ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಹಣವನ್ನು ವರ್ಗಾವಣೆ ಮಾಡಿದಾರಾ ಅನ್ನೋದ್ರ ಬಗ್ಗೆಯೂ ಸಹ ಈಗ ಪೊಲೀಸರು ಅದ್ರ ಬಗ್ಗೆ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆಗೆ ಖುದ್ದು ಡಿಸಿಪಿನೇ ನಿಂತ್ಕೊಂಡು ಸಾರಾ ಫಾತಿಮಾ ಅವರೇ ನಿಂತ್ಕೊಂಡು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಇನ್ನಷ್ಟು ಪುಷ್ಟಿ ಸಿಗ್ತಾ ಇದೆ. ಜೊತೆಗೆ ಬೇರೆ ಜೈಲಿನ ಇವರು ಈ ಒಂದು ದರ್ಶನ್ ಮತ್ತು ವಿಲ್ಸನ್ ನಾಗನ ವಿಚಾರವಲ್ಲ, ಉಳಿದಂಥ ಪ್ರಭಾವಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಪ್ರಭಾವಿಗಳು ಜೈಲಿನ ಒಳಗಡೆ ಒಂದಷ್ಟು ಐಷಾರಾಮಿ ಜೀವನ ಮಾಡ್ತಾ ಇದ್ರು. ಈಗ ಜೈಲಿನಲ್ಲಿ ಈ ಒಂದು ಪ್ರಕರಣದಿಂದ ಜೈಲಿನಲ್ಲಿ ಎಲ್ಲರಿಗೂ ಸಹ ಐಷಾರಾಮಿ ಜೀವನ ಬಂದಾಗಿರುವಂಥದ್ದು. ಅಂದರೆ ಸಾಮಾನ್ಯ ಕೈದಿಗೆ ಸಿಗುವಂತಹದೇ ವ್ಯವಸ್ಥೆ ಈಗ 2 ದಿನದಿಂದ ಜೈಲಿನಲ್ಲಿ ಮುಂದುವರೆಯುತ್ತಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.